ಯಾರೋ ಹೊಡೆದ್ರೆ ಕಮ್ಮಿ ಇದ್ದಾರೆ. दावनगिरी के हरिहर ताल्लुक में एक परेशान कुन वाक़ये में 77 साला बुजुर्ग और माजूर खातून गिरिजम्मा पोस्ट ऑफिस से अपनी पेंशन न मिलने पर जवाब तलबी के लिए 2 किलोमीटर तक रेंगते हुए पोस्ट ऑफिस पहुंच गईं। इस कोशिश में उनके पांव पर छाले पड़ गए हैं। गांव की पंचायत के अहलकारों ने गिरिजम्मा को इलाज के लिए हरिहर अस्पताल में भर्ती करवाया। पोस्ट ऑफिस में कुनी बेलेकेरे की आशा वर्कर ने गिरिजम्मा के लिए बात की और मकामी तहसीलदार की तवज्जो मबजूल करवाई। पिछले साल नवंबर से बगैर किसी नोटिस के गिरिजम्मा की पेंशन को अचानक रोक दिया गया। बेऔलाद गिरिजम्मा अपनी रोजी रोटी के लिए फैमिली पेंशन पर इन्हिसार करती हैं। गिरिजम्मा का कहना है कि उन्हें हर माह 10,000 रुपये की पेंशन मिलती थी, लेकिन पिछले 2 महीनों से एकाएक ही बंद हो गई है और मेरे पास बस या ऑटो रिक्शा की सवारी तक के लिए पैसे नहीं हैं, लिहाजा मैंने 2 किलोमीटर तक रेंगने का फैसला किया। इस वाक़ये की एक वीडियो वायरल हो गई है और बड़े पैमाने पर अवामी एहतजाज देखने में आ रहा है। अवाम ने गांव की पंचायत के अहलकारों को मदाखलत करने पर मजबूर किया है। सरकारी हुक्काम ने दावा किया कि गिरिजम्मा को 2012 से 2023 के नवंबर तक बगैर किसी रुकावट के पेंशन मिलती थी। ಗಿರಿಜಮ್ಮ ಅಂತೇಳಿ ಕುರಿಬೆಳಕೆರೆ ಗ್ರಾಮದ ಅಜ್ಜಿ ಅದು ನಂದಿತೆರೆ ಅವರು ಇವರು ನೋಡಿ ಕೇಳಿದಕ್ಕೆ ನಂದಿತೆರೆ ಬರೀ ಬಸ್ ಸ್ಟಾಪಲ್ಲಿ ಜೀವನ ಮಾಡ್ತೈತೆ ಸರ್ ಅದು. ಹಂಗಾಗಿ ನಾವು ನಿನ್ನೆ ತಿಳ್ಕೊಂತ ಬರೋದ್ರಿಂದ ಅದು ವೃದ್ಧಾಪ್ಯ ವೇತನದ್ದು ಸಂಬಳ ಬರ್ತದೆ ಸರ್. ಅದಕ್ಕೆ ಅವರಿಗೆ ಫೋನ್ ಮಾಡಿ ಹೇಳಿದ್ರೆ ಹೋಗಿ ಕೊಡೋಕ್ಕಾಗಲ್ಲ ಏನಪ್ಪ ಅಂತ ಅಂದ್ರೆ ನೀನೇ ಇದ್ರು ಕೊಡಪ್ಪ ಅಂತೇಳಿ ಅವ್ರು ಹೇಳಿದ್ರು ಸರ್. ಹಂಗಾಗಿ ನಾನು ಅವ್ರಿಗೆ ಫೋನ್ ಮಾಡಿದೆ. ನನ್ನ ಹತ್ರ ದುಡ್ಡಿಲ್ಲ, ಈಗ 2 ತಿಂಗಳು ಕೊಡ್ಬೇಕಂತ ಸರ್. ಅಜ್ಜಿ ಹೇಳ್ತಿರೋದು 2 ತಿಂಗಳಿಂದ ಕೊಡ್ಬೇಕಂತೇಳಿ, ಅವರು ಪೋಸ್ಟ್ ಮ್ಯಾನ್ ಹೇಳ್ತಿರೋದು 1 ತಿಂಗಳು ಕೊಡ್ಬೇಕಂತೇಳಿ. ಹಂಗಾಗಿ ಅದನ್ನ ಅಜ್ಜಿಗೆ ಎಲ್ಲಿರ್ತತ ಅಲ್ಲಿ ಹೋಗಿ ತಲುಪ್ಸಕ್ಕಾಗಲ್ಲ ಏನಪ್ಪ ಅಂತ ಕೇಳಿದ್ಕೆ ನಿನ್ನ ಹತ್ರ ಇದ್ರೆ ಕೊಡವಪ್ಪ ಅಂತ ಹೇಳ್ತೈತೆ ಅವ್ರು ಹೇಳ್ತಾ ಇದಾರೆ ಪೋಸ್ಟ್ ಮ್ಯಾನ್. ಹಂಗಾಗಿ ನಿನ್ನೆ ಅಜ್ಜಿ ತಿಳ್ಕೊಂತ ಬರೋದು ನೋಡಿ ನಾನು ನಿಮಗೆ ಟಿವಿಯವರಿಗೆ ಫೋನ್ ಮಾಡಿದ್ದೆ ಸರ್. ಅಲ್ಲ ಅವ್ರೇ ಕೊಡಲ್ಲ ರೀ, ಪೋಸ್ಟ್ ಆಫೀಸ್ ಕೊಡ್ತಾ ಇಲ್ಲ ಅಂತದನ್ನ. ಅದು ಪೋಸ್ಟ್ ಆಫೀಸ್ನವರು ದುಡ್ಡು ಬಂದಿಲ್ಲ ಅಂತ ಹೇಳ್ತಿದಾರೆ ಸರ್. ಅವರು ದುಡ್ಡು 1 ತಿಂಗಳದ ಆಲ್ರೆಡಿ ಐತನ್ ಸರ್. ಅದು ಕೊಡ್ತಾ ಇಲ್ಲ ಇವರು. ಹೋಗಿ ಅಲ್ಲೇ ಕೊಡ್ಬೇಕು ತಾನೆ ಇವ್ರು ಪೋಸ್ಟ್ ಮ್ಯಾನ್ಗಳು. ಇವರು ಕೊಡ್ತಾ ಇಲ್ಲ. ಆ ಅಜ್ಜಿನೇ ಪೋಸ್ಟ್ ಆಫೀಸ್ಗೆ ಬರಕ್ಕೆ ಹೇಳ್ತಾ ಇದಾರೆ ಸರ್. ಆ ಅಜ್ಜಿ ಗಂಡ ಮಕ್ಕಳು ಯಾರಿಲ್ವಾ? ಆ ಅಜ್ಜಿಗೆ ಗಂಡ ಮಕ್ಕಳು ಯಾರಿಲ್ಲ ಸರ್. ಅವರು ದೊಡ್ಡಪ್ಪನ ಮಕ್ಳು ಅದಾರಂತೆ, ಒಬ್ಬನೇ ಅದಾರ. ಅವ್ರು ನೋಡ್ತಾ ಇಲ್ಲ. ಅವ್ರು ಏನೋ ಸಮಸ್ಯೆಯಿಂದ ಅವ್ರು ನೋಡ್ಕೊಂತ ಇಲ್ಲ. ಹಂಗಾಗಿ ನಿನ್ನೆ ಅಲ್ಲಿ ತಿಳ್ಕೊಂತ ಬರೋದ್ರಿಂದ ನಾನು ನೋಡಿ ಆ ಅಜ್ಜಿಗೆ ತಡೀಜಿ ಇಲ್ಲೇ ನಾನು ಫೋನ್ ಮಾಡ್ತೀನಿ ಪೋಸ್ಟ್ ಮ್ಯಾನ್ಗೆ, ಬರ್ತಾರೆ ಅವರೇ ಬಂದು ಕೊಟ್ಟೋಕಾರ ಅಂದ್ರೆ ಅವರೇ ನಾನು ಬಂದು ಕೊಡೋಕ್ಕಾಗಲ್ಲ, ನೀನೇ ಬಂದು ತಗೊಂಡು ಅಂದರೆ ಆ ಅಜ್ಜಿ ತಿಳ್ಕೊಂತ ಬರ್ತಾಯಿದೆ ಸರ್. ಊಟದ್ದು ಹೆಂಗೆ ಮಾಡ್ತಾರೆ ಅಜ್ಜಿ? ಅದು ಆ ಅಜ್ಜಿ ಊಟ ಮಾಡ್ದ ಒಂದು ನನಗೆ ಗೊತ್ತಿದ್ದಂಕ್ಲೆ ಒಂದು 5-6 ತಿಂಗಳಿಂದ ಊಟ ಮಾಡಿಲ್ಲ ಸರ್. ಬಿಸ್ಕೆಟ್, ಅದು ಬಾಳೆಹಣ್ಣು ಇದೇನ ಸ್ವಲ್ಪ ಹೊರಗಡೆಗೆ ಹೋಗಕ್ಕೆ ರಿಸೀವ್ ಮಾಡೋಕ್ಕೆಲ್ಲ ಸ್ವಲ್ಪ ಸಮಸ್ಯೆ ಆಗ್ತೈತೆ ಸರ್. ಹಂಗಾಗಿ ಆ ಅಜ್ಜಿ ಊಟ ಮಾಡ್ತಾ ಇಲ್ಲ.